ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪರಿಸರವಾದಿ ಚೌಡಪ್ಪ, ಎತ್ತಿನಹೊಳೆ ದೋಖಾ ಯೋಜನೆಯಾಗಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಹನಿ ನೀರು ಲಭಿಸಲು ಸಾಧ್ಯವಿಲ್ಲ. ಆದರೂ ಸರ್ಕಾರ ಸುಳ್ಳು ಹೇಳಿ ದಾರಿ ತಪ್ಪಿಸುತ್ತಿದೆ. ಕಳೆದ 3 ದಶಕಗಳಿಂದ ನಿರಂತರ ಹೋರಾಟ ಮಾಡಿ ಸಾಕಾಗಿದೆ. ಇನ್ನೂ ಹೋರಾಟ ಮಾಡುವ ಶಕ್ತಿ ನಮಗಿಲ್ಲ. ಹಾಗಾಗಿ ನಾನು ಇನ್ನೇನಿದ್ದರೂ ನ್ಯಾಯಾಂಗ ಹೋರಾಟ ಮಾಡಲು ಮುಂದಾಗುವುದಾಗಿ ಹೇಳಿದ್ರು. ಈ ಭಾಗದ ರೈತರು ದೃಢ ಮನಸ್ಸಿನವರಾಗಿದ್ದು ನೀರಿನ ಬರದಲ್ಲೂ ಸಾಹಸ ಮಾಡಿ ಬೆಳೆ ಬೆಳೆಯುತ್ತಿದ್ದಾರೆ. ಆದರೆ ಕಳೆದ 3 ದಶಕಕ್ಕೂ ಹೆಚ್ಚು ಕಾಲದಿಂದ ಸರ್ಕಾರಗಳು ಈ ಭಾಗದ ರೈತರನ್ನ ನೀರಾವರಿ ಹೆಸರಿನಲ್ಲಿ ವಂಚಿಸುತ್ತಲೇ ಬಂದಿದ್ದು, ಸರ್ಕಾರಗಳಿಗೆ ಮನವಿಗಳನ್ನ ಸಲ್ಲಿಸಿ ಹೋರಾಟಗಳನ್ನ ಮಾಡಿ ಸಾಕಾಗಿರುವ ಕಾರಣ ಇನ್ನು ಮುಂದೆ ಹೋರಾಟ ಮಾಡಲು ನಮಗೆ ಶಕ್ತಿ ಉಳಿದಿಲ್ಲ. ಕೋರ್ಟಿನಲ್ಲಿ ಸರ್ಕಾರದ ಕ್ರಮಗಳನ್ನ ಪ್ರಶ್ನಿಸಲು ನಿರ್ಧಾರ ಮಾಡಿರುವುದಾಗಿ ಹೇಳಿದ್ರು. ಎತ್ತಿನಹೊಳೆ ಯೋಜನೆಯಿಂದ ಎಷ್ಟು ಪ್ರಮಾಣ ನೀರು ಸಿಗಲಿದೆ ಎಂಬ ಕನಿಷ್ಠ ಜ್ಞಾನವೂ ಸರ್ಕಾರಕ್ಕಿಲ್ಲ. ಅಲ್ಲಿ ಕೇವಲ 8 ಟಿಎಂಸಿ ನೀರು ಲಭ್ಯವಿದೆ ಅಂತ ಸದನದಲ್ಲಿ ನೀರಾವರಿ ಸಚಿವರೇ ಹೇಳಿದ್ದಾರೆ. ಹಾಗಿದ್ದರೂ 24 ಟಿಎಂಸಿ ನೀರು ಸಿಗಲಿದೆ ಎಂದು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಬೊಗಳೆ ಬಿಡುತ್ತಿದ್ದಾರೆ. ಎತ್ತಿನಹೊಳೆ ಯೋಜನೆಯ ಸ್ಥಳಕ್ಕೆ 7 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಪತ್ರಕರ್ತರನ್ನ ಕರೆದೊಯ್ದು ವಾಸ್ತವ ಸ್ಥಿತಿಯನ್ನ ತಿಳಿಸುವ ಪ್ರಯತ್ನ ಮಾಡುವಂತೆ ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡಿದ್ರು. ಇವರಿಗೆ ಆ ಕೆಲಸಕ್ಕೆ ಸರ್ಕಾರ ಮುಂದಾಗಿಲ್ಲ. ಇದಕ್ಕೆ ಕಾರಣ ಸರ್ಕಾರ ಸುಳ್ಳು ಹೇಳುತ್ತಿದ್ದು, ಇವರೆಲ್ಲ ಸ್ಥಳಕ್ಕೆ ತೆರಳಿದ್ರೆ ವಾಸ್ತವ ಬಹಿರಂಗವಾಗಲಿದೆ ಎಂಬ ಭೀತಿಯಿಂದಲೇ ಸರ್ಕಾರ ಮುಂದಾಗುತ್ತಿಲ್ಲ ಎಂದರು. ಇನ್ನು ಸರ್ಕಾರವೇ ಹೇಳಿದಂತೆ ಅಲ್ಲಿ 24 ಟಿಎಂಸಿ ನೀರು ಸಿಕ್ಕಿ ಸರ್ಕಾರವೇ ಹೇಳಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2 ಟಿಎಂಸಿ ನೀರು ನೀಡಿದರೆ ಅದು ಯಾವ ಮೂಲೆಗೆ ಸಾಕಾಗಲಿದೆ? 1600ಕ್ಕೂ ಹೆಚ್ಚು ಕೆರೆಗಳಿರುವ ಜಿಲ್ಲೆಯಲ್ಲಿ 160 ಕೆರೆಗಳಿಗೆ ಮಾತ್ರ ಎತ್ತಿನಹೊಳೆ ನೀರು ನೀಡುವುದಾಗಿ ಸರ್ಕಾರ ಹೇಳಿದೆ. ಉಳಿದವರ ಸ್ಥಿತಿ ಏನೋ? ಅವರು ಸುಮ್ಮನಿರಲಿದ್ದಾರೆಯೇ ಎಂದು ಪ್ರಶ್ನೆ ಮಾಡಿದ್ರ. ಅಲ್ಲದೆ ಸರ್ಕಾರದ ಈ ಕ್ರಮದಿಂದಾಗಿ ಸ್ಥಳೀಯರ ನಡುವೆಯೇ ಕಿತ್ತಾಟ ಆರಂಭವಾಗಲಿದೆ. ಇದು ಸ್ಥಳೀಯರ ನಡುವೆ ಕಿಚ್ಚು ಹಚ್ಚಲು ಸರ್ಕಾರ ಮಾಡುತ್ತಿರುವ ಹುನ್ನಾರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ. ಈ ಭಾಗಕ್ಕೆ ನೀರು ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದಲೇ ಬರಬೇಕಿದ್ದು, ಆ ನಿಟ್ಟಿನಲ್ಲಿ ಯಾವುದೇ ಜನಪ್ರತಿನಿಧಿಯಾಗಲಿ ಸರ್ಕಾರವಾಗಲಿ ಗಮನ ಹರಿಸುತ್ತಿಲ್ಲ. ಸರ್ಕಾರಗಳಿಗೆ ಈ ಭಾಗಕ್ಕೆ ನೀರು ನೀಡುವುದಕ್ಕಿಂತ ನೀರಾವರಿ ಯೋಜನೆಗಳ ಹೆಸರಿನಲ್ಲಿ ಮತ ಪಡೆಯುವುದಷ್ಟೇ ಮುಖ್ಯವಾಗಿದೆ. ಹಾಗಾಗಿ ಸರ್ಕಾರದ ಇಂತಹ ಕ್ರಮಗಳ ವಿರುದ್ಧ ಹೋರಾಟ ಮಾಡುವುದರಿಂದ ಯಾವುದೇ ಉಪಯೋಗ ಇಲ್ಲವಾಗಿದ್ದು, ಇನ್ನೇನಿದ್ದರೂ ನ್ಯಾಯಾಲಯದ ಮೂಲಕವೇ ತಕ್ಕ ಪಾಠ ಕಲಿಸಲು ನಿರ್ಧರಿಸಲಾಗಿದೆ. ಹಾಗಾಗಿ ಕಾನೂನು ಹೋರಾಟಕ್ಕೆ ಸಿದ್ಧತೆ ಮಾಡುತ್ತಿರುವುದಾಗಿ ಹೇಳಿದ್ರು. ಯಾಕಂದ್ರೆ ನನ್ನ ಉದ್ದೇಶ, ನನಗೆ ಏನು ಅವಕಾಶ ಕೊಟ್ಟಿದ್ರಿ ಅದು ಅವಾರ್ಡು, ಅದಕ್ಕೆ ಮೌಲ್ಯನೇ ಇಲ್ಲ. ನಾವು ಅದು ಯಾಕೆ ಕೊಟ್ಟಿದ್ದು? ನಮ್ಮ ನದಿಗಳು ಕೆರೆಗಳು ಉಳಿಬೇಕಂತ, ನೀರು ಕೊಡಬೇಕು ಅಂತ. ನೀವು ಕೊಡ್ತಾ ಇದ್ರೆ ಅದನ್ನ ಇಟ್ಕೊಂಡು ಏನು ಮಾಡಿ? ಅದು ಯಾರಾದರೂ ಬಂದಾಗ ಪ್ರಶ್ನೆ ಕೇಳ್ತಾರೆ, ಏನಕ್ಕೆ ಪ್ರಶಸ್ತಿ ಬಂದರೆ ನಾನು ಏನು ಹೇಳಿ ಅವ್ರಿಗೆ? ಅಷ್ಟಾದರೂ ಬಂದು ಇದು ಮಾಡ್ತಾ ಇದ್ದಿಲ್ಲ. ಅವ್ರಿಗೆ ಏನು ಲವಲೇಶ್ ಕೊಡಲಿ ಬಿಡು ಅನ್ನೋ ಮಟ್ಟಿಗೆ ಬಂದಿದೆ. ಇಷ್ಟಾಗಿದೆ ಸರ್. ಯಾವುದೇ ಪ್ರಶಸ್ತಿಗಳಿಗಾಗಿ ನಾನು ಕೆಲಸ ಮಾಡ್ತಾ ಇಲ್ಲ. ಸರ್ಕಾರ ಇದನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ದಯಮಾಡಿ ಸರ್ಕಾರದ ನಮ್ಮ ರಾಜಕಾರಣಿಗಳಿಗೆ ನಾವು ಮುಟ್ಟಿಸ್ಬೇಕು. ದಯಮಾಡಿ ನಾವೆಲ್ಲ ಕೂಡ ಎತ್ತಿನಹೊಳೆ ಯೋಜನೆಗೆ ಪ್ರದೇಶ ಸ್ವತಃ ಬರಬೇಕು. ಸರ್ಕಾರ ಕೂಡ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಈಗಲೂ ಕೂಡ ಈಗ ಎತ್ತಿನಹೊಳೆ ಯೋಜನೆ ಕರೆದಿದ್ದಾರೆ. ಎಲ್ಲರೂ 7 ಜಿಲ್ಲೆ ಇವ್ರನ್ನ ಬಸ್ಸುಗಳು ಮಾಡಿ ಎಲ್ಲ ಕರ್ಕೊಂಡು ಹೋಗ್ತಾರಂತೆ. ದಯಮಾಡಿ ತಾವು ಎಲ್ಲ ಬರಬೇಕು ಸರ್. ಇದು ನನ್ನೊಬ್ಬನ ಹೋರಾಟ ಅಲ್ಲ, ಪ್ರತಿಯೊಬ್ಬರ ಹೋರಾಟ. ಇದೇನು ವ್ಯಕ್ತಿ ಪ್ರತಿಷ್ಠೆ ಇಲ್ಲ, ನಿಮ್ಮೆಲ್ಲರ ಹೋರಾಟ. ನಾವೆಲ್ಲ ಬೆಳಿಗ್ಗೆ ನೀರು ಕುಡಿತೀವಲ್ಲ ಸರ್. ಪ್ರತಿಯೊಬ್ಬರಿಗೆ ನಮ್ಮ ಮುಂದಿನ ಪೀಳಿಗೆಗೆ ಸರ್ 900 ಟಿಎಂಸಿ ಅದು ಸಾಕಷ್ಟು. ನಿಮ್ಗೆ ಇನ್ನೂ ಹೇಳ್ತಾ ಹೋದರೆ ಅದು ಎಷ್ಟೊಂದು ಆಶ್ಚರ್ಯ ಅನಿಸ್ತದೋ ಅಷ್ಟೊಂದು ಅಂಶಗಳಿದ್ದಾವೆ ಇದರಲ್ಲಿ. ದಯಮಾಡಿ ತಾವೆಲ್ಲ ಬರಬೇಕು. ಎಲ್ಲರನ್ನ ಬರೋಂಗೆ ನೀವು ಕನ್ವಿನ್ಸ್ ಮಾಡಿ ಸಂಸದರನ್ನ, ಶಾಸಕರನ್ನ, ಎಲ್ಲ ಜಿಲ್ಲಾಧಿಕಾರಿಗಳು ಇವೆಲ್ಲ ಸತತ ನೋಡಬೇಕು ಸರ್. ಇದು ನಮ್ಮೊಬ್ಬರು ಯೋಜನೆ ಇಲ್ಲ. 33,000 ಕೋಟಿ ಅಲ್ಲ, 50,000 ಕೋಟಿ ಆದರೂ ಒಂದು ಹನಿ ನೀರು ಬರಲ್ಲ. ನಮ್ಮರ ಹಣ ಸರ್. ಈ ಥರ ಪೋಲ್ ಮಾಡ್ತಾ ಇರೋದು ನಿಜವಾಗ್ಲೂ ಅತ್ಯಂತ ನೋವು. ಮತ್ತೆ ಕನಸು ಕಾಣಿಸೋದು, ನೀರು ಬರ್ತದೆ, ನಾವು ಜಾತಿ ಪಕ್ಷಿಗಳಿಗೆ ರೈತರು ಬರ್ತದಂತೆ ನೋಡೋದು. ಆ ಕನಸುಗಳನ್ನು ಕೊಲ್ತಕ್ಕಂತಹ ಮಹಾಪಾಪ ಬೇರೆ ಇಲ್ಲ ಸರ್. ಯಾಕೆ ನಮ್ಮ ಕನಸುಗಳನ್ನ ಕೊಲ್ತೀರಿ? ನೀವು ಹಣ ಮಾಡ್ಕೋಬೇಕಾ? ಯಾವುದೋ ಯೋಜನೆಗಳು ಮಾಡಿ, ನಮ್ಮ ಕನಸುಗಳನ್ನ ಕೊಲ್ಲಬೇಡಿ. ಇಷ್ಟೇ ಸರ್ ನಿಮ್ಗೆ ಹೇಳ್ತಕ್ಕಂಥದ್ದು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.